ಪೈಸಾ ಟಸಂಗ್ ಪೈಸಾ ಬಸ್ ಅಲ್ಲೇನೋ ಜೋತ್ ಬಿಟ್ಟಾರ ಮ್ಯಾಲೆ ಟೆಡ್ಡಿ. ಅಮ್ಮ ಇದ್ದಿದ್ರೆ ನಾವು ಹೀಗೆ ಇರ್ತಿದ್ವಾ. ಕೂಪನ್ ಕೋಡ್ ಟ್ರೆಂಡಿನ ಯಾರಿಗಾರ ಬೇಕಾದ್ರೆ ಕೇಳ್ರಿ. ಗಾಯ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್. ಅಪರೂಪಕ್ಕೆ ಬಂದಿ ನಾನು ವಾಯು ವಿಹಾರ ವಾಕ್ ಮಾಡಕ್ಕೆ ಬಂದಿನಿ ಬೆಳಗ್ಗೆ ಎದ್ದು. ಯಾಕಂದ್ರೆ ಸ್ವಲ್ಪ ಎದೆ ಬ್ಯಾನ್ ಆಗೋತೈತಿ. ಇತ್ತಿತ್ಲಾಗ ನಿದ್ದೆ ಕರೆಕ್ಟಾಗಿ ಆಗೋದಿಲ್ಲ. ಮೇಡಮ್ ಅವ್ರ ಸಂಬಂಧ ಈಗ ಸುತ್ತ ಎಷ್ಟಕ್ಕೆ ಮುಕ್ಕೊಂಡ ಅಂದ್ರೆ ಜಸ್ಟ್ 4 ಗಂಟೆಗೆ ಮಲಗಿಸಿ ಬಂದಿ ನಾನು. 4 ಗಂಟೆಗೆ ಮುಕ್ಕೊಂಡು ಒಂದು 2 ತಾಸು ನನಗೂ ನಿದ್ದೆ ಬರಲಿಲ್ಲ. ಹಂಗೆ ಒದ್ದಾಡಿ ಈಗ ಬಂದೀನಿ ವಾಕ್ ಮಾಡ್ಬೇಕಂತೇಳಿ. ಥಂಡಿ ಮುಗಿದ ಮೇಲೆ ಒಟ್ಟು ಏನೋ ಒಂದೊಂದು ರೀಸನ್ ಬಂದುಬಿಡ್ತಾವೆ. ಈ ಥರ ಎಲ್ಲ ಮಾಡೋ ಬಂದರೆ ಒಮ್ಮೆ ಓಡಿಬಿಟ್ಟು ಕೈ ಕಾಲೆಲ್ಲ ಹಿಡ್ಕೊಂಡ್ಬಿಡ್ತಾವೆ. ಮನೆ ಸಲ ಜಸ್ಟ್ ಒಂದು ಸ್ವಲ್ಪ ಏನೋ ಮಾಡಿದ್ದಕ್ಕೆ ಸೊಂಟ ಹಿಡ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಬರ್ತಾ ಸಾವಕಾಶ ಎಷ್ಟಾಗುತ್ತೆ ಅಷ್ಟು ಮಾಡ್ಬೇಕು. ಸೊ ನಿಂತಾಗ ನಿದ್ದಿರ್ಲಾರ್ದಕ್ಕೆ ನನಗೂ ನಿಂತಿರೋದೇನಿದೆ. ಏನು ವಿಶೇಷ ಅನ್ನೋಕ್ಕೇನಿಲ್ಲ ಗೊತ್ತಾ, ಎಲ್ಲ ನಾರ್ಮಲಾಗಿ ನಡೆದೈತಿ ಲೈಫು. ಬಟ್ ನಮ್ಮ ಸ್ವಲ್ಪ ಡಿಫ್ರೆಂಟಾಗಿ ನಡೆದೈತಿ. ಯಾವಾಗ ಮಕ್ಕೋತೀವಿ ಯಾವಾಗ ಹೇಳ್ತೀವಿ ನಮಗೂ ಗೊತ್ತಾಗೋದು, ಟೈಮಿಗೆ ಗೊತ್ತಾಗ್ತದೆ ಕರೆಕ್ಟಾಗಿ. ಇದು ಟೈಮ್ಗಳು ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟಿವಿ. ಹಾರ್ಟ್ ಡಿಸೀಸಸ್ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಏನೇ ಕಾಯಿಲೆ ಬರ್ಬೇಕಂದ್ರೂ ಬರೋದ ಕರೆಕ್ಟಾಗಿ ನಿದ್ದೆ ಇರಲಾರ್ದಕ್ಕೆ. ನಿದ್ದೆ ಕರೆಕ್ಟಾಗಿ ಆಗ್ಲಿಕ್ಕಂದ್ರೆ ಇದು ಬ್ಯಾನ್ ಆಗೋದು ಅದು ಇದಾಗುತ್ತೆ. ನನಗೆ ಅನುಭವ ಆಗೋದೈತಿ. ನಂದೇ ನಾ ಹೇಳಾಗ್ತೀನಿ. ಅವಷ್ಟು ನಾನು ಕೇಳಿದ್ದು ಮೊದಲು ಅನಿಸ್ತಿತ್ತು ವಾಕ್ ಮಾಡಬೇಕು ಅಂತೇಳಿ. ಊರಾಗಿದ್ದಾಗ ಆಯಿತು, ಬೆಂಗಳೂರು ಹೋಗ್ತೀನಲ್ಲ, ಅಲ್ಲಿ ಪಾರ್ಕ್ ಏನಿರ್ತೈತಿ ಅಲ್ಲಿ ವಾಕ್ ಮಾಡಿದ್ರೆ ಆಯ್ತು ಅನಿಸ್ತಿತ್ತು. ಆಮೇಲೆ ಇಲ್ಲಿ ಬಂದಮೇಲೆ ಇಲ್ಲಿ ಬರೋಬ್ಬರಿ ಅನ್ಸಲ್ಲ. ಯಾವಾಗಾರು ಊರಿಗೆ ಹೋಗ್ತೀವಲ್ಲ, ಊರಿಗೆ ಹೋದಾಗ ಅವ್ರು ಸ್ಟಾರ್ಟ್ ಮಾಡಿದ್ರೆ ಕೊಡ್ತಂತಸ್ತು. ಆಯ್ತು ಈಗ ಒಂದು ರೌಂಡ್ ವಾಕಿಂಗ್ ಆಯಿತು, ಒಂದು ರೌಂಡ್ ರನ್ನಿಂಗ್ ಮಾಡ್ತೀನಿ ಸಕಾಸ್ ಲೈಟಾಗಿ. 10 ರೌಂಡರ್ ಮಾಡ್ತೀನಿ ಸಲ ಆಗುತ್ತೆ. ನಮ್ಮ ಕ್ರೇಜಿ ಕಪಲ್ಸ್ ಅವ್ರ ಮನೆ ಹಿಂದೆ ಇತ್ತಲ್ಲ ಗಾರ್ಡನ್, ಅಲ್ಲೇ ವಾಕ್ ಮಾಡಿದೆ. ಸಲೇ ಬಂತು. ಇನ್ನು ಯಾರೋ ಅವ್ರಿಗೆ ಕಾಟ ಕೊಟ್ಟು ಮಲಗಿಸ್ಯಾನ ಇಲ್ಲ ಗೊತ್ತಿಲ್ಲ. ಅವರು ಎಷ್ಟು ನಿದ್ದೆಗೆಟ್ಟಾರ ಹೋಗಿ ನಿಮಿಷ ಬರೋದು. ಇವು 3 ಫ್ಲೋರ್ ಹತ್ತರೊಳಗೆ ಫಸ್ಟ್ ಫ್ಲೋರಿಗೆ ಚಿತ್ರಾನ್ನ ಇತ್ತು, ಅದ್ರ ಮೇಲೆ ಪುಳಿಯೋಗರೆನೇ ಇತ್ತು. ಇಲ್ಲಿ ಫುಲ್ ಮೇಲೆ ಬಂದ ದೋಸೆನೇ ಇತ್ತು. ಸ್ಮೆಲ್ ಮೇಲೆ ಕಂಡಿಡ್ದೆ ಹೋಗಾಗ ಎಲ್ಲ ಫ್ಲೋರ್ನಾಗ ಒಂದು ಸ್ವಲ್ಪ ತಿನ್ಕೋತ ಹೋಗ್ಬಿಟ್ರೆ ನಾಷ್ಟ ಆಗ್ಬಿಡ್ತೀವಿ. ಬಗಳ ಕಟ್ಟಿದ್ದೆ ಹೇಳಿಲ್ಲ, ನಾನು ನೋಡ್ಬಿಟ್ಟೆ. ಈಗ ಆರಾಮಿರ್ತಾನೆ ಕರೆಕ್ಟಾನೆ ಮಾಡ್ತಾನೆ. ಸಾರೊಂದು ಗಾಡಿ ನೋಡ್ರಿ ಹೆಂಗೈತಿ. ಚಪ್ಪನಲ್ಲದು 4 ವರ್ಷ ತಾನೆ. 3 ವರ್ಷ ವಾರಂಟಿ ಇದೆ. ವಾರಂಟಿ ಇಲ್ಲ, 3 ವರ್ಷ ಹುಡುಗರಿಗೆ ಬರುತ್ತೆ ಅಷ್ಟೇ. 3 ವರ್ಷದ ಹುಡುಗರಿಗೆ ಅಲ್ಲೇನೋ ಜೋತ್ ಬಿಟ್ಟಾರ ಮ್ಯಾಲೆ ಟೆಡ್ಡಿ. ಅದನ್ನ ಇಟ್ಟಾರ ಏನು ರಾತ್ರಿ ಬಿದ್ದೈತು ಒಂದು ಗೊತ್ತಾಗೋದು ನನಗೆ. ಈಗ ವಾಪಸ್ ತಳಿಗೆ ಇಳಬೇಕಂದ್ರೆ ನಾ ಎಲ್ಲ ನಾಷ್ಟ ಆದ ಸ್ಮೆಲ್ ವಾಪಸ್ ಬರ್ತಾವೆ ನನಗೆ. ಆಯ್ತಾ, ಈಗ ಮುಂಜಾನೆ ನಾಷ್ಟ ವೆರೈಟಿ ತಿನ್ನೋಕೆ ಭಾರಿ ಮಜಾ. ಎಲ್ಲರೂ ಹೋಟೆಲ್ಗೆ ಹೋದ್ನಂದ್ರೆ ಒಂದೇ ಥರದ ಆರ್ಡ್ರ್ ಮಾಡಲ್ಲ, ಅರ್ಧ ಪ್ಲೇಟ್ ಆರ್ಡ್ರ್ ಮಾಡ್ತಿದ್ದೆ. ಅರ್ಧ ಅಂದ್ರೆ ಒಂದೊಂದು ಪೀಸ್, ಸಿಂಗಲ್ ಇಡ್ಲಿ, ಸಿಂಗಲ್ ದೋಸೆ, ಸಿಂಗಲ್ ಪೂರಿ, ಆ ಥರ ಎಲ್ಲ ತಿನ್ನಂಗೆ ಅನ್ಸುತ್ತೆ. ನಮ್ದು ಹುಳ ಬಂದೈತೆ ನೋಡಿ ಇಲ್ಲಿ. ಇದು ಒಂದ್ಸಲ ಮುಟ್ಟಿದ್ದೆ ನಾನು ಇಲ್ಲೇ ಮನೆಯಾಗಿದ್ದಾಗ. ಕೆಟ್ಟ ಕಬ್ಬು ಕೊತ್ತಂಬರಿ ಸ್ಮೆಲ್ ಬರ್ತೈತೆ. ಇಲ್ಲ ಯಾಕೆ ಬಂತು ಇದು? ಕೆಟ್ಟ ಹೊಲಸು ಮಾರುತ್ತಿದ್ದು. ಯಾವ ಕೂಪನ್ ಕೋಡ್ ಟ್ರೆಂಡಿನ ಯಾರಿಗಾರ ಬೇಕಾದ್ರೆ ಕೇಳ್ರಿ. ಒಂದು ಕೊಟ್ಟು ಕಳಿಸ್ತೀನಿ. ನಾನೊಂದು ಯೂಸ್ ಮಾಡ್ಕೊತೀನಿ, ನಿಮ್ಗೆ 2 ಕಳಿಸ್ತೀನಿ. ಇವಾಗ ಕ್ವಾರಂಟೈನ್ ಮಾಡ್ಕೊಂಡ್ಬಿಡ್ತೀನಿ. ಚಾವಿ ಇಲ್ಲೇ ಯಾವಾಗಲೂ ಇಲ್ಲಿಡಲ್ಲ ಚಾವಿ. ಇವತ್ತು ಬೆಳಗ್ಗೆ ಇಟ್ಟೋಗುತ್ತೆ ಚಾವಿ ಹಾಕೊಂಡ್ಬಿಡ್ತೀನಿ. ಏನೋ ಮಲ್ಕೊಳ್ತೀನಪ್ಪ, ಮಕ್ಕಳು ಏನಿದಾರ ಮಲ್ಕೊಂಡು. ಇನ್ನೊಂದು ನಾಯಿ ಏನಾದ್ರು ಸಾಕಿರ್ತೀವಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಭಾಳ ತೊಗೊಳ್ಬೇಕು. ಅದಕ್ಕೆ ಕಡಿದು ಕಲಿಸೋದು, ಯಾರಿಗಾರ ಬರೋರಿಗೆ ಕಡಿದು ಆ ಥರ ಕಲಿಸಿದ್ರೆ ಕಷ್ಟ ಆಗುತ್ತೆ. ನಾವು ಬರೋವಾಗ ಜಸ್ಟ್ ಮಿಸ್ ಇದನ್ನೇ ಚಲ್ಲೋದಿತ್ತು. ಒಂದು ಫೋನ್ನಾಗ ಮಾತಾಡ್ಕೊತ ಹೊಂಟಾನ, ನಾಯಿ ಹಿಡ್ಕೊಂಡು ಫೋನ್ನಾಗ ಮಾತಾಡ್ಕೊತ ಹೊಂಟಾನ. ಬೈಕ್ ತೊಗೊಂಡು ನಾನು ಪಾಡಿಗೆ ನಾವು ಹೋಗ್ಬಿಟ್ಟು ಹಾರ್ಡ್ಬೇಕು. ಮ್ಯಾಲೆ ಜಸ್ಟ್ ಮಿಸ್ ಗಾಡಿ ಪೂರ ಈ ಕಡೆ ಬೆಂಡಿ ತೊಗೊಂಡು ಕಾಲಿಗೆ ಬಾಯಿ ಹಾಕ್ತಿತ್ತು. ಕಾಲಿಗೆ ಇಲ್ಲಿ ತೊಡಿಗೆ ಬಾಯಿ ಹಾಕಿ ಹರಿದು ಬಿಡ್ತಿತ್ತು. ಅಂಜಿಕೆ ಬಂತ ನನಗೆ.
ಜಸ್ಟ್ ನಿನ್ನೆ ಒಂದು ವಿಡಿಯೋ ನೋಡಿನಿ, ಯಾವುದೋ ಹುಡುಗಿಗೆ ಇದೇ ಬೆಂಗಳೂರಾಗ ಒಂದು ನಾಯಿ ಪೂರಾ ಅಟ್ಯಾಕ್ ಮಾಡಿ ಹೆಂಗೆ ಬೇಕಾದಂಗೆ ಇದು ಮಾಡಿತ್ತಂತ ಅದನ್ನೇನು ನೆನೆಸ್ಕೊಂಬರಾಗುತ್ತೀನಿ. ಎದ್ದು ಏನು ತಿನ್ನಬೇಕು, ಡ್ರೈ ಫ್ರೂಟ್ಸ್ ತಿನ್ನಬೇಕು. ಯಾಕೆ ತಿನ್ನಬೇಕು ತಂದರೂ ಮನ್ಯಾಗ ತಿನ್ನೋರು ಗತಿ ಇಲ್ಲ, ಅದಕ್ಕೆ ತಿನ್ನಬೇಕು. ಯಾಕಂದ್ರೆ ಇವ್ನು ತಿನ್ನಲ್ಲ, ಇವ್ನು ತಿಂತೀನಿ. ಈಗ ಇನ್ನೊಂದು ಸ್ವಲ್ಪ ದಿನದಾಕಿ ಹೋದಂದ್ರೆ ಇವೆಲ್ಲ ಹಿಂಗೆ ಕೊಳಿಬೇಕಾಕ್ಕವು, ಖಾರ ತಿಂದು ಖಾಲಿ ಮಾಡ್ಬೇಕಂತೇಳಿ ಒಂದು ದಿನ ಎದ್ಕೊಂಡು ಡ್ರೈ ಫ್ರೂಟ್ಸ್ ತಿಂತೀನಿ ಅನ್ಕೋಬೇಡ್ರಿ. ಇನ್ನೊಂದು ಏನಂದ್ರೆ ಇದು ಅಕ್ರೋಡ್ ಏನದವಲ್ಲ ಕಮ್ಮುಟ್ ನಾರ ಆಗ್ತಾವೆ ತಿಂದ್ರೆ ತಿನ್ನಾಗ ಅನ್ಸೋ ಒಂದು ಸ್ವಲ್ಪ ಕಮ್ಮಟ್, ಇನ್ನೇನು ಸ್ಟಾರ್ಟಿಂಗ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಫುಲ್ ಕಮ್ಮಟ್ ಆಗ್ಬಿಡ್ತಾವೆ. ಒಂಥರ ಎಣ್ಣೆ ಸುಟ್ಟಿದ್ಮೇಲೆ ಲೈಟಾಗಿ ಬರ್ತೈತಿ ಫಾಸ್ಟಿಂಗ್. ಇನ್ನೊಂದು ಸ್ವಲ್ಪ ಅದಾವ ಒಂದು ತಿಂದು ಖಾಲಿ ಮಾಡ್ತೀನಿ ಚಲ್ಬಾರ್ದು ಅಂತ. ಅವೆಲ್ಲ ಡ್ರೈ ಫ್ರೂಟ್ಸ್ ಉಂಟ ಹೋಗಾಗ ಹಾಕಿ ಕಟ್ಟಿ ಕಳಿಸ್ಬಿಡ್ತೀನಿ. ಅಲ್ಲೇ ತಿಂದು ಖಾಲಿ ಮಾಡ್ತಾವೆ, ಏನು ಅಲ್ಲೇ ಇಡ್ತಾವೆ. ಇವಂತರೂ ಒಂದೂ ಮುಟ್ಲಿಲ್ಲ, ಇವೆಲ್ಲ ನಾನೇ ಖಾಲಿ ಮಾಡಿದೆ. ಹೀಟ್ ಅಂತೇಳಿ ನೀವೇ ಹೇಳಿದಿರಲ್ಲ, ಹೀಟು ತಿನ್ನಬಾರ್ದು ಅಂತ ಏನು ಕಮೆಂಟ್ ಮಾಡಿದರೆ ಅವತ್ತಿಂದ ಇದು ಫುಲ್ ಇತ್ತು. ಅದ್ರೊಳಗೆ ಒಂದೇನು ತಿಂದಲ್ಲ ಅಷ್ಟೇ, ಉಳಿದಿದ್ದಲ್ಲ ನಾನೇ ತಿಂದಿದ್ದು. ತಿನ್ನಕ್ಕೆ ಮನಸ್ಸಿಲ್ಲ, ಏನು ಮಾಡ್ತೀರಿ, ವೇಸ್ಟ್ ಮಾಡೋಕ್ಕೂ ಮನಸ್ಸಿಲ್ಲ. ಇದು ಒಂದಲ್ಲ ಎರಡಲ್ಲ 3 ಮೋಸಂಬಿ ಜ್ಯೂಸ್ ಇದು ಏಟ್ ಬಂದೈತೆ ನೋಡ್ರಿ. ಸ್ವಲ್ಪ ಆವಾಗ ತಿನ್ಬೇಕಾಗಿತ್ತು, ಸ್ವಲ್ಪ ಹಂಗೆ ಒಣಗ್ದಂಗೆ ಆಗಿತ್ತು. ಅದೇ ಏನಾದ್ರು ಹಾಲು ನೀರು ಹಾಕಿದ್ರೆ 3 ಆಗಲ್ಲ, 1 ಇದ್ರಕ್ಕಿಂತ ಜಾಸ್ತಿ ಮಾಡ್ಬೋದು. ಅಂಗಡಿಯಾಗ ಕೊಡ್ತಾರಲ್ಲ ಫುಲ್ ಒಂದು ಗ್ಲಾಸ್. ಹಾಡಾಡ್ಬೇಕಂತ ಮಾಡಿದ್ದೆ ಮೇಲೆ ಒಂದು ಹಾಡಲಿ. ನನ್ನ ಕಂಡರಾಗದು ಹೋಗಲಿ ಬಿಡು, ಯಾಕೆ ಕಂಡರಾಗದು ನೀ ಹೇಳಿ ಬಿಡು. ನಾನಂತೂ ಈ ಊರ ಪೆದ್ದನಮ್ಮ, ಪೆದ್ದಾದ್ರೂ ನನ್ನ ಮನಸ್ಸು ಸುದ್ದಾನಮ್ಮ, ಇನ್ನು ಸಾಯಿಸೋಕೆ ತಡವ್ಯಾಕಮ್ಮ. ಓ ಹಾಲಂತ ಹೆಣ್ಣೆ, ಹಾಲಂತ ಹೆಣ್ಣೆ, ನಮ್ಮನಿಗ್ಯಾಕೆ ಬರಲೊಲ್ಲೆ. ಹೂವಂತ ಹೆಣ್ಣೆ. ಇಲ್ಲ ಚಲೋ ಆಡ್ತೀನಿ, ಚಲೋದು ಹಾಡ್ತೀನಿ. ನಿಂದ್ರಿಸ ಚಲೋ, ನಿನ್ನ ಮೇಲೆ ಹಾಡ್ತೀನಿ ತಡೆ. ನಾ ಹಾಡ್ತೀನಿ ನಿನ್ನ ಮೇಲೆ. ಸುಮ್ ಕಣ್ಣಿನ ಸಲ ಹಾಡ್ಬೇಕಿಲ್ಲ. ಅಮ್ಮ ಇದ್ದಿದ್ರೆ ನಾವು ಹೀಗೆ ಇರ್ತಿದ್ವಾ, ಅಪ್ಪ ಇದ್ದಿದ್ರೆ ನಾವು ಚಿಂತೆ ಮಾಡ್ತಿದ್ವಾ. ಅಮ್ಮನು ಅಪ್ಪನು ಇಲ್ಲದ ಶಿವ, ನನ್ನ ನಿನ್ನನು ಕಂಡರೆ ಕರಗುವ. ಓದುಕೋ ಓದಿಕೋ ಬರೆದುಕೋ, ಓದಿಕೋ ಬರೆದುಕೋ, ಲೋಕವ ತಿಳಿದುಕೋ. ನಾ ಹಾಡುವೆ ಲಾಲಿಯಾ ಲಾಲಿಯಾ. ಒಳಗೋಗೋಣ. ನಿನಗೆ ಮನಿ ಅಂದ್ರೆ ಬೇಸರ ಆಗ್ಬಿಟ್ಟು ಬಿದ್ರಿನ್ ಪಾರ್ಕ್ ಬರೀ ಬಿದ್ರದ ಇದ್ರ ನೋಡಿ. ಆ ಕಡೆ ನೋಡಿ, ಆ ಕಡೆ ನಮ್ಮ ಕಡೆ ಇದ್ರೆ ಎಲ್ಲ ಕಡದ ನಿಚ್ಚಣಿಕೆ ಮಾಡ್ಬಿಡ್ತಿದ್ರಿ ಸುತ್ತಿ. ಮನಿ ಅಂದ್ರೆ ಬೇಸರ ಆಗುತ್ತೈತಲ್ಲ. ಮನ್ಯಾಗ ಏನ್ ಮಾಡೋದು, ಅದಕ್ಕೆ ಹೊರಗೆ ಸುಮ್ಮ ರಾತ್ರಿ ಈಗಂತೂ 1 ತಿಂಗಳಾಯ್ತು, ಒಂದಿನನೂ ರಾತ್ರಿ ನಿದ್ದಿನೇ ಇಲ್ಲ ನಿದ್ದಿನೇ ಮಾಡತ್ತಿಲ್ಲ ಅಟ್ಟ. ಎಲ್ಲರಿಗೂ ಹಂಗೆ ಅನ್ಸುತ್ತೆ ಈ ಟೈಮ್ನಾಗ, ಎಲ್ಲರಿಗೂ ಹಂಗೆ ಅನ್ಸುತ್ತಂತ ಇರ್ಬೋದು. ಇವು ಬಿದರು ನೋಡಿದ್ರೆ ನನಗೆ ಜೀವ ಒಂದು ದಾರಿ ಹಂಗೆ ಸಿಕ್ಕಿದೆ. ಮತ್ತು ದಾರಿ ನೋಡುಂಬ ಯಾಕಡೆ ಸಿಕ್ತಿ ದಾರಿ ಗೇಟ್ ಮುಂದಕತೆ ಇದ್ರ ಬಂದಿದೆ. ಬಿಟ್ಟರೆ ಬಾಣ ಉಳಿದು ಸಿಕ್ಕದೆ ಹಾರ ಸಿಕ್ಕಲ್ಲ ನಮಗೆ. ಇದ್ರೊಳಗೆ ಏನೇ ಇಲ್ಲ, ಸುಮ್ಮಂಗ ಹೋಗೋಣ. ಮೈಕ್ ತಂದಿದ್ರೆ ಇಲ್ಲೇ ಹೊರಗೆ ಒಂದು ರೀಲರ್ ಮಾಡ್ತೀನಿ. ವಿಡಿಯೋ ಮಾಡ್ಕೊಂಡು ಭಾಳ ದಿನ ಅನ್ಕೊಳತ್ತಿದ್ದೆ. ಹೌದಾ? ಯಾರೋ ಕೂತಿದಾರಲ್ಲಿ ಗೊತ್ತಿಲ್ಲ. ಫೋನ್ ಬಿಡಿಸಿ ಲಾಕ್ ಮಾಡಿದ್ದೆ, ಅವ್ರು ಓಪನ್ ಮಾಡಿದ್ಮೇಲೆ ಬನ್ನಿ. ಎಷ್ಟಿಗೆ ಬರಬೇಕು? 3:40 ನನಗೆ. ಇಲ್ಲ, ನಾ ಬರೋದು ನೋಡಿ ಮುಚ್ಚಿದ್ರು ಅವರು. ಮನೆಗೆ ಹೋಗ್ಬ, ಕೆಲಸದ ಮನೆ
ನಾವು ಫಸ್ಟ್ ಫ್ಲೋರಿಗೆ ಇದೀವಿ. ಫಸ್ಟ್ ಫ್ಲೋರ್ ಹತ್ತಕ್ಕೆ ನೋಡ್ರಿ ಪರದಾಟ ಈಗ ನೋಡಿ. ಹಾಂ ಈಗ ಹಿಂಗೆ ತರ್ಡ್ ಫ್ಲೋರ್ ಹತ್ಬೇಕಾದ್ರೆ ಕತ್ಲು ಮುಗಿದಿದ್ದೆ. ಇದು ಕತ್ಲು ಇದೇ ಒಂದು 15 ದಿನ ಆಯ್ತು. ಐಸ 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 ಒಂದು ಬಕೆಟ್ ಹಗ್ಗ ಕಟ್ಬಿಡು ಜಕ್ಕೊಂಬ. ನಾನು ಇದು ನೋಡ ಏನದು ಹಸಿರಾಗಿರ್ತೈತಲ್ಲ, ಹಸಿರಿರ್ತೈತಲ್ಲ ಏನದು ಹಲ್ಕ್ ಹಲ್ಕ್. ದೊಡ್ಡ ಕೆಲಸನ ಅದೇನ ಕರ್ರೆ ದೊಡ್ಡ ಕೆಲಸನ ಆಗ್ಬಿಟ್ಟೈತೆ. ಅದು ಕಸವಾಗಿದೆ. ಬನ್ನಿ ಮೀನಾ ಮಾಡಿವಲ್ಲ ಅವು ಮೀನಾ ಒಟ್ಟು ಚೆಲ್ಲಿದ್ರು. ತೊಳಿಬೇಕನ್ನೋ ಬಕೆಟ್. ಅವು ತಗೋ, ಅವೆಲ್ಲ ಅವು ಒಣ ಕಸನೂ ತಗೋ. ಇಷ್ಟು ಕಸ ನೋಡಿ. ಕಸದ ದೊಡ್ಡ ಡ್ಯೂಟಿ ಅಪ್ಪ ಇದು. ಅಕ್ಕ ಹುಟ್ಟಿದ್ದು ನಾನು ಅದು ಈಗ ಹಂಗಿಲ್ಲ, ನಾನೇ ಹೋಗ್ಬೇಕು. ಹ್ಞೂ ನಾ ಹೋಗ್ತಿದ್ದೇಳಿ. ಅದು ಕಸದ ಗಾಡಿ ಎಲ್ಲಿಂತಿರ್ತಾವ ಗೊತ್ತಾವು. ಮತ್ತೆ ಹೋಲೇನ ಇಲ್ಲ ಮನೆ ಮಗ್ಲೈತಿ ಒಕ್ಕಟ್ಟು ಬರೋಕ್ಕಾಗುತ್ತೇನ? ಚಾಯ್ ಕೊಡು ಗಾಡಿ ಚಾಯ್. ಎಲ್ಲದಕ್ಕೂ ಒಂದು ಏನಿರುತ್ತಲ್ಲ. ತಾ ಮಾಡೋ ಕೆಲಸ ಇದ್ರು ನನಗೆ ಮಾಡಕ್ಕೆ ಬಂದಿತ್ತಂದ್ರೆ ಎಲ್ಲ ಮಾಡ್ತಿದ್ದೆ. ಕ್ಯಾರಿ ಬ್ಯಾಗ್ ಯಾಕೆ ಇರ್ಬೇಕು ಇದು ತರಕ. ನೆಕ್ಸ್ಟ್ ಡೇ ನಾವು ವ್ಲಾಗ್ನ ಕಂಟಿನ್ಯೂ ಮಾಡಾಕ್ತೀವಿ. ಹಿಯರ್ ಈಸ್ ಪ್ರಿಪೇರಿಂಗ್. ಮೈ ವೈಫ್ ಈಸ್ ಡೂಯಿಂಗ್ ಬಿಸಿಬೇಳೆ ಬಾತ್. ಎಲ್ಲಿ ನೋಡ್ಯಾಳ ದಾಲ್ ಕಿಚಡಿ ಅಂತ. ಅದು ಎಲ್ಲೇ ನೋಡ್ಯಾಳ ಏನು ಮಾಡ್ಯಾಳ ಹೆಂಗೆ ಒಟ್ಟು ಮಾಡ್ತಾಳೆ. ಒಟ್ಟು ಚಲೋ ಇದ್ದು ಸಾಕು. ಇಂಥ ಇರಟ್ಟು ಭಾಳ ಇದಾಗೈತಿ, ಇಲ್ಲಿ ಆಡ್ತಾರಾಗೈತಿ. ಹೋಗಿ ಮೊಳಕಕ್ಕೆ ಹಾಕ್ತಾರ ಬರಾಗುತ್ತಿಲ್ಲ ಯಾವ ಗಾಡಿ. ಇಲ್ಲಿ ಮುಂದೆ ಐತಿ, ಹೋಗಿ ಹಾಕಿ ಬರ್ತೀನಿ. ಭಾಳ ಅದಾವ ಹೊಂಟಾವ ರಟ್ಟು ಬಾಕ್ಸ್ ಭಾಳ ಆಗ್ಬಿಟ್ಟಾವ ಸಣ್ಣ ಸಣ್ಣ. ಅದೆಲ್ಲ ಅದ್ರೊಳಗೆ ತುಂಬಿ ಹೋಗ್ಬಿಡ್ತೀನಿ. ನೋಡು ಎಷ್ಟು ಬರ್ತಾವ ಹಂಗೆ ಮಾರಿದ್ರೆ ರೊಕ್ಕ ಅಂತ. ಎಷ್ಟು ಬರ್ತಿರ್ಬೋದು? 20 ರೂಪಾಯಿ. ಇದ್ರದ್ದು ಅದು ಗ್ಯಾಸಿಂದ ಇತ್ತದು, ಗ್ಯಾಸಿನ ಬಾಕ್ಸ್, ಗ್ಯಾಸಿಂದ ಇದ್ರದ್ದು ಸ್ಟವ್ದು. ಒಂದು 50 ಬೇಡ 100 ರೂಪಾಯಿ 50 ಸಿಗ್ಬೋದು ಭಾಳ ಅಂದ್ರೆ. ನೀನು ಈ ಥರ ಚಪ್ಪಲ್ ಹಾಕ್ಕೊಂಡು ನಿಂದೆ ಮನ್ಯಾಗ ರಾಜಭಾರ ನಡೆಸಿ ನಡೆಯಂಗಿಲ್ಲ. ಇಲ್ಲಿ ಒಯ್ತಾ ಇರ್ಬೋದು. ಹಾಂ ಒಯ್ತಾ ಇರೋದು ಅಷ್ಟೇ. ಮಂಗಳ ಈ ಹಗಳೇನಂತಲ್ಲ ಮೈ ಥರ್ಡ್ ಟ್ರೈಮಿಸ್ಟ್ರಿ. My third trimester is going like this. ಯೋಡ್ರ ಬೆಳ ಹಿಂಗಾಗಿತ್ತು. ಶಕ್ತಿನೇ ಬಂತು ನಮ್ಮ ಬಿಸಿ ಬೇಳೆ ಬಾತ್. ಅಲ್ಲ ದಾಲ್ ಕಿಚಡಿ. ದಾಲ್ ಕಿಚಡಿಯಾ? ದಾಲ್ ಕಿಚಡಿ ಅಂದ್ರೆ ಒಂದೇ, ಬಿಸಿಬೇಳೆ ಬಾತು ಕನ್ನಡದಾಗ ಅದು ದಾಲ್ ಕಿಚಡಿ ಗೊತ್ತಾಗಲ್ಲ. ಎರಡು ಒಂದೇ. ಅಪ್ಪ ದೇವ್ರೆ ಚಲೋ ಇಲ್ಲಪ್ಪ. ಸಪ್ರೇಟ್ ಒಗ್ಗರಣೆ ಹೊಡೆದಿಲ್ಲ ಇದಕ್ಕೆ. ಬಿಸಿ ಇದ್ದಾಗ ತಿಂದ್ಬಿಡ್ಬೇಕ. ಆತಂದ್ರೆ ಹೆಂಗಾಗಿ ಗೊತ್ತಿಲ್ಲ. ಚಲೋ ಮಾಡ್ಯಾರ. ಎಲ್ಲ ಪ್ಲಾಸ್ಟಿಕ್ ಇದು ಮಾಡ್ಕಕ್ ಇಡ್ಸಲ್ಲ. ಅದು ಯಾಕೆ ಹಿಡ್ಸಲ್ಲ? ಇದು ಕೊಡ್ಲಿ ಅವು ಮ್ಯಾಲೊಂದೇ ಸದಾ ನೋಡಿ ತೆಗಿತೀಯ. ಮನೆ ಕೂಡ ಕಸ ತುಂಬಿ ಎಲ್ಲ ತೆಗಿ. ಅವನು ಬಿಡ್ಬೇಡ, ಎಲ್ಲ ತೆಗಿ. ತಡಿ ಇಷ್ಟು ಬಂದ. ಇವೆಲ್ಲ ಹಾಕಿದ್ಮೇಲೆ ಒಂದು 1000 ರೂಪಾಯಿ ಬಂದ್ಬಿಡ್ಬೇಕಂತ. ಎಲ್ಲ ಒಗಬಿಡ್ತೀರ ತುಂಬಿಡು. ತೆಗಿ ಓಪನ್ ಮಾಡಿದ್ವಿ. ನೀನು ಅದ್ರಾಗ ಹೋಗು. ಹೋಗಿ ನೀನು ಹೋಗಲೇ. ನೀನು ಮಾಡ್ತೀವಿ ಮನೆ ಕೆಲಸ ಸುಮ್ಮನೆ ಕಾಲೇಪಿಲೆ ಕ್ಲೋಸ್ ಮಾಡ್ಬಿಡ್ತೀನಿ. ಅದೊಂದು ಹಾಕದ್ರೊಳಗೆ ಎಷ್ಟಾಗುತ್ತೆ ತಡಿ ಫಸ್ಟ್ ನೋಡ್ತೀನಿ. ಬೇಡ ಇದು ಬೇಡ
ಹೆಚ್ಚಾಗುತ್ತಾನೆ ಎತ್ ನೋಡೋಣ. ಹೋಗ ಕ್ಲೋಸ್. ಹಿಂಗೆ ಹಾಕ್ಬೇಕಾಗಿತ್ತು ಚೆನ್ನಾಗಿರ್ತೀವಿ. ಹಿಂಗಂದ್ರೆ ಜಲ್ದಿ ಹರಿಯಂಗಿಲ್ಲ. ಹೆಂಗೆ ಹೋಯ್ತಾನೆ ನಾವು ಒಬ್ಬನೇ ಬೈಕ್ ಮೇಲೆ. ಗಾವಾಗುತ್ತಿಲ್ಲ ಮತ್ತೆ ಹೆಂಗೋಯ್ತಿ? ಸಕಾಸು ಅಂತರ ಮೇಲೆ ಕುಡಿಸ್ಕೊಂಡು ಬರ್ತಾನೆ ಅದನ್ನು. ಎಷ್ಟು ಕೊಟ್ಟಿರ್ಬೋದು? ಎಷ್ಟು ಪೈಸಾ ಟಸಂಗ್ ಪೈಸಾ 30 ರೂಪಾಯಿ. ನಾ ಹೇಳಿದ್ ಫಸ್ಟ್ 20 ಅಂದೆ, ಆಮೇಲೆ 50 ಇಲ್ಲ ಜಾಸ್ತಿ ಏನಾಡ 50 ನಾ ಅಂತೀನಿ, ಇಲ್ಲ 100 ರೂಪಾಯಿ ಅಂತೀವ. ಭಾಳ ಕೊಡ್ತಾರೆ ಮಾಡಿದ್ದೆಲ್ಲ. ಹೇಳಿ ಇದ್ರಾಗ ಏನು ಪಾನಿಪುರಿ ಗಿನಿಪುರಿ ಮತ್ತೆ. ನಿನ್ನೆ ತನಕ ಎಲ್ಲೋಗಿದ್ದೆ ಕಾಳದಂತೆ ಮರಿಯಲ್ಲಿದ್ದೆ ಅತ್ತೆಯ ಮಗಳೇ ನನ್ನ ಅತ್ತೆಯ ಮಗಳೇ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವ್ಲಾಗ್ ಇಷ್ಟ ಆದ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ಬರಾಗ್ತೀವಿ. ಆಯ್ತಾ ರೀ, ನೋಡ್ತಾ ಇರಿ, ನಗ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಬಾಯ್.